ಮಾಸ್ಟರ್ಗಳು ಈ ಥರ ಕೆಲ್ಸಗಳು ಮಾಡಿಸ್ತಾವ್ರೆ. ಮಾಸ್ಟರ್ಗಳು ನಿಂತ್ಕೊಂಡು ನೋಡ್ತಾವ್ರೆ, ಮಕ್ಳುಗಳು ಕೆಲಸ ಮಾಡ್ತಾವ್ರೆ ನೋಡಿ. ಅಲ್ಲಿ ಗಾಡಿಯಿಂದ ಎತ್ಕೋತಾವ್ರೆ. ಇದು ಸ್ವರ್ಣ ಸ್ಕೂಲಲ್ಲಿ ನಡೀತಿರೋ ಘಟನೆ. ಶಾಲೆಯ ಶಿಕ್ಷಕರೇ ತನ್ನ ವಿದ್ಯಾರ್ಥಿಗಳನ್ನ ಗಾರೆ ಕೆಲಸಕ್ಕೆ ಕಳುಹಿಸಿದ್ದಾರೆ. ಇಲ್ಲಿ ಶಿಕ್ಷಕರೇ ಮೇಸ್ತ್ರಿ, ವಿದ್ಯಾರ್ಥಿಗಳೇ ಕೂಲಿ ಕಾರ್ಮಿಕರಾಗಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಸಮಾಜ ಕೆಟ್ಟು ಕೆರ ಹಿಡಿದೋಗಿದೆ. ಪಾಠ ಹೇಳಿಕೊಡುವ ಶಿಕ್ಷಕರೇ ಇಂಥ ಕೆಲಸವನ್ನ ತನ್ನ ವಿದ್ಯಾರ್ಥಿಗಳಿಂದ ಮಾಡಿಸಿದ್ದಾರೆ. ತನ್ನ ಮಕ್ಕಳನ್ನ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ತನ್ನ ಮಗ ಒಳ್ಳೆ ಸರ್ಕಾರಿ ಹುದ್ದೆ ಪಡೀಲಿ, ಒಳ್ಳೆ ಜೀವನವನ್ನು ಕಟ್ಕೊಳ್ಳಿ ಅಂತ ಶಾಲೆಗೆ ಓದಲಿಕ್ಕೆ ಕಳಿಸಿದ್ರೆ, ಇಲ್ಲಿ ಶಾಲಾ ಮೇಷ್ಟ್ರೇ ತನ್ನ ವಿದ್ಯಾರ್ಥಿಗಳನ್ನ ಗಾರೆ ಕೆಲಸಕ್ಕೆ ಇಟ್ಟಿರುವ ಘಟನೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಸ್ವರ್ಣ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಇಲ್ಲಿ ಶಿಕ್ಷಕರೇ ಇಂಜಿನಿಯರ್ಗಳು, ಇವರೇ ಮೇಸ್ತ್ರಿಗಳು. ಇವರು ಏಳಿಸಿ ಸಿಮೆಂಟ್ ಹಾಗೂ ಇಟ್ಟಿಗೆಗಳನ್ನ ವಿದ್ಯಾರ್ಥಿಗಳ ತಲೆ ಮೇಲೆ ಉರಿಸಿ ಕೂಲಿ ಹಾಳುಗಳಾಗಿ ವಿದ್ಯಾರ್ಥಿಗಳನ್ನ ಕೆಲಸಕ್ಕೆ ಇಟ್ಟಿದ್ದಾರೆ. ಅಲ್ಲ, ಇಂಥ ಶಿಕ್ಷಕರು ಒಟ್ಟಿಗೆ ಅನ್ನ ತಿಂತಾರೋ ಅಥವಾ ಸಗಣಿ ತಿಂತಾರೋ ಗೊತ್ತಿಲ್ಲ. ಇಂಥ ಶಿಕ್ಷಕರಿಗೆ ಏನು ಮಾಡಬೇಕು ನೀವೇ ಹೇಳಬೇಕು ವೀಕ್ಷಕರೇ. ಪಾಪ ವಿದ್ಯಾರ್ಥಿಗಳು ಏನು ಪ್ರಶ್ನೆ ಮಾಡದೆ ಆ ಮೇಷ್ಟ್ರುಗಳು ಹೇಳ್ದ ಪ್ರತಿಯೊಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂಥ ಶಿಕ್ಷಕರಿಂದ ಸಮಾಜ ಉದ್ಧಾರ ಆಗುತ್ತಾ ನೀವೇ ಹೇಳಬೇಕು. ಅಲ್ಲ, ಅಷ್ಟೊಂದು ಧೈರ್ಯನಾ? ನಮ್ಮನ್ನ ಯಾರು ಪ್ರಶ್ನೆನೇ ಮಾಡೋದಿಲ್ಲ ಅನ್ಕೊಂಡಿದ್ದಾರೇನೋ? ಪಾಠ ಹೇಳೋ ಶಿಕ್ಷಕರಿಗೆ ಈ ಸಮಾಜದಲ್ಲಿ ಈ ಮಟ್ಟಕ್ಕೆ ಇಳಿದ್ರೆ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿಗೆ ಹಾಳಾಗೋದ್ರಲ್ಲಿ ಏನು ಗ್ಯಾರಂಟಿ ಇಲ್ಲ ಬಿಡಿ. ಎಂತೆಂಥ ಜನ ಇದ್ದಾರಪ್ಪ ಈ ಪ್ರಪಂಚದಲ್ಲಿ. ಸ್ನೇಹಿತರೆ, ಇಂಥವ್ರಿಗೆ ಏನು ಮಾಡಬೇಕು ನೀವೇ ಹೇಳಬೇಕು. ಮಾಸ್ಟರ್ಗಳು ಈ ಥರ ಕೆಲ್ಸಗಳು ಮಾಡಿಸ್ತಾವ್ರೆ. ಮಾಸ್ಟರ್ಗಳು ನಿಂತ್ಕೊಂಡು ನೋಡ್ತಾವ್ರೆ, ಮಕ್ಳುಗಳು ಕೆಲಸ ಮಾಡ್ತಾವ್ರೆ ನೋಡಿ. ಅಲ್ಲಿ ಗಾಡಿಯಿಂದ ಎತ್ಕೋತಾವ್ರೆ. ಇದು ಸ್ವರ್ಣ ಸ್ಕೂಲಲ್ಲಿ ನಡೀತಿರೋ ಘಟನೆ ನೋಡಿ. ಸ್ವರ್ಣ ಸ್ಕೂಲ್ ಇದೆ ನೋಡಿ. ಮ್ಯಾನೇಜ್ಮೆಂಟ್ ಅವರೆಲ್ಲ ಹೆಂಗೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾವ್ರೆ ಮಕ್ಳ ಕೈಲಿ. ಮಕ್ಳುಗಳು ಕೆಲಸ ಮಾಡೋದೇ ಇದ್ರೆ ಓದೋದೇನಕ್ಕೆ ಬರಬೇಕಾಗಿತ್ತು? ಯಾರು ಹೆಡ್ ಮಾಸ್ಟ್ರು? ಸೊಂಟದ ಮೇಲೆ ಕೋಲ್ ಇಟ್ಕೊಂಡು ನಿಂತವ್ರಲ್ಲ ಅವರ? ಇವ್ರು ಹೆಡ್ ಮಾಸ್ಟ್ರು. ಇವ್ರು ಹೆಡ್ ಮಾಸ್ಟ್ರು. ಇವ್ರು ಇಲ್ಲಿ ಕೆಳಗಡೆ ಬ್ಲೂ ಶರ್ಟ್ ಹಾಕೋರು ಅವ್ರ ಮ್ಯಾನೇಜ್ಮೆಂಟು. ಅಲ್ಲಿ ನೋಡಿ ಮಕ್ಳು ಹಿಂಗೆ ಕೆಲಸ ಮಾಡ್ತಾವೆ. ಇಲ್ಲೊಬ್ರು ಮಾಸ್ಟರ್ ನಿಂತವ್ರೆ. ಈ ಥರ ಪರಿಸ್ಥಿತಿ ಬಂದಿದೆ ಸ್ವರ್ಣ ಸ್ಕೂಲ್.